ಸೀಕ್ರೆಟ್ ಆಫ್ ಸಬ್ಕಾನ್ಷಿಯಸ್ ಎಪಿಸೋಡ್ 2ಗೆ ನಿಮ್ಮೆಲ್ರಿಗೂ ಸ್ವಾಗತ. ಅಜೀರ್ಣದ ಸಮಸ್ಯೆಯಿಂದ ನರಳುತ್ತಾ ಇರುವಂಥ ಎಷ್ಟೋ ಜನರಿದ್ದಾರೆ. 4 ವರ್ಷದಿಂದ ಸತತವಾಗಿ ಬೇರೆ ಬೇರೆ ಔಷಧಗಳನ್ನು ತಗೊಂಡ್ರೂ ಕೂಡ ಚೇತರಿಕೆ ಆಗದೇ ಇರುವಂತಹ ಒಬ್ಬರು ಕೆಲವೇ ದಿನಗಳಲ್ಲಿ ಸುಪ್ತ ಮನಸ್ಸಿನ ಬಗ್ಗೆ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡು ಎಷ್ಟು ಚಮತ್ಕಾರವಾಗಿ ಹೊರಗಡೆ ಬಂದರು ನೋಡಿ. ಪ್ರತಿ ಸ್ಟೆಪ್ ಹೇಳೋದು ಫುಡ್ ಅದು ತಗೊಳ್ಳಿ, ಇದು ತಗೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರ ಬಾಯಲ್ಲೂ ಇರುತ್ತೆ. ಅದೇ ಥರ ನಾನು ಫಾಲೋ ಮಾಡಿದ್ದೇನೆ. ಯಾವ್ಯಾವ ಡಾಕ್ಟರ್ ಏನೇನು ಹೇಳಿದ್ರು ಅದೆಲ್ಲ ಫಾಲೋ ಮಾಡಿದೆ. ಬಟ್ ಯಾವುದೂ ಕೂಡ ನನಗೆ ಅಲ್ಲಿ ರಿಲೀಫ್ ಕೊಟ್ಟಿಲ್ಲ. ಪೂರಾ ನಂಬ್ಕೊಂಡೇನು ಬಂದಿರಲಿಲ್ಲ. ಆಗಲಿ ಎಲ್ಲದ್ರ ಜೊತೆ ಇದು ಒಂದಾಗಲಿ ಅಂತ ಬಂದಾಗ ಫಸ್ಟ್ ಟೈಮು ಸುಮಾರು ಅವರಿಗೆ ಅಪೋಸ್ ಆಗಿ ಮಾತಾಡಿದ್ದೆ. ಏನು ನಾವು ಅಂದ್ಕೊಂಡ್ಬಿಟ್ರೆ ಆಗುತ್ತಾ, ಇದು ಅಂದ್ಕೊಂಡಿದ್ದಾಗಿದ್ರೆ ನಾನು ಆಗ್ಬೇಕಿತ್ತಲ್ಲ ಅಂತ ತುಂಬಾ ಸಾರಿ ಅವ್ರಿಗೆ ಮಾತಾಡಿದ್ದೇನೆ. ನೆಕ್ಸ್ಟ್ ಟೈಮ್ 2ನೇ ಸಾರಿ ಬಂದಾಗ 100% ಒಪ್ಕೊಂಡೆ. ಯಾಕೆಂದ್ರೆ ಸಾಕಷ್ಟು ಕೇಳ್ತಾ ಇದ್ದೆ, ನಿಮ್ಮ ವಿಡಿಯೋ ಯಾವುದೇ ಬರಲಿ ಕೇಳ್ತಾ ಇದ್ದೆ. ನೋಡೋಣ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಪ್ಕೊಂಡು ಫಾಲೋ ಮಾಡ್ತಾ ಇವತ್ತು ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ವರ್ಕ್ ಆಗೋಗಿದೆ. ನನಗೆ 4 ವರ್ಷದಿಂದ ಇತ್ತು ಮ್ಯಾಕ್ಸಿಮಮ್, ಸಣ್ಣದಿಂದ ಹಿಡಿದು ಇನ್ನೂ ಇದೆ. ನನ್ನ ನೆನಪಿಗೆ ಬರುವಂತದ್ದು ಹೇಳ್ತಾ ಹೌದು, ಇದು 100% 200% ಹೇಳ್ತೀನಿ ನಾನು ಇವಾಗ. ಅಷ್ಟು ಆಗೋಗಿದೆ. ಯಾರು ಬಂದ್ರು ನಾನು ಹೇಳಿದೆ, ನಾನು ಆ ಔಷಧ ತಗೊಂಡೆ ಇದು ತಗೊಂಡೆ ಅಂತ ಹೇಳ್ತಾರೆ. ನೀವು ಔಷಧ ತಗೊಳ್ಳಿ, ಜೊತೆಗೆ ಬೇರೆದೇ ಒಂದಿದೆ, ಅದಕ್ಕೆ ಫಾರ್ಮುಲಾ ನೀವು ಅದ್ರ ಮಾಡಿದ್ರೆ ವರ್ಕೇ ಆಗಲ್ಲ ಅಂತ ಹೇಳ್ತೀನಿ ಅವ್ರಿಗೆ. ನಾನು ಯಾರೇ ಬಂದ್ರು ಕೂಡ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಯಾಕೆಂದ್ರೆ ನನ್ನ ಪ್ರಾಕ್ಟಿಕಲ್ ಇದು, ಯಾರು ನನಗೆ ಒತ್ತಾಯ ಪೂರ್ವಕವಾಗಿ ಹೇಳುವಂತದ್ದೆಲ್ಲ ನಾನು ಅನುಭವಿಸಿದ್ದೇನೆ. ನಮ್ಮ ಮನಸ್ಸಿಗೆ ಇಷ್ಟು ಪವರ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಅದು ನಿಮ್ಮಂತವ್ರು ಭಗವಂತ ಕಳ್ಸ್ಕೊಟ್ಟಿದ್ದಾನಲ್ಲ ನಮಗೆ, ಇನ್ನೇನ್ ಬೇಕು. ಪ್ರತಿಯೊಬ್ಬರ ಲೈಫಲ್ಲೂ ಇದು ತಿಳ್ಕೊಳ್ಳುವಂತ ವಿಷಯ ಅಂತ ಅನ್ಸಿದೆ ನನಗೆ. ಯಾವ್ದಾದ್ರು ಮಾಡ್ತೇವೆ, ಬಟ್ ಇದು ಒಂದ್ಸರಿ ನೋಡ್ಲಿ, ಕಳ್ಕೊಳ್ಳುವಂತದ್ದೇನು ಇಲ್ಲ, ಪಡ್ಕೊಂಡ್ರೆ ತುಂಬಾ ಇದೆ. ಬ್ರಹ್ಮಾಂಡನೇ ಯೋಚನೆ ಮಾಡುವಂತ ಶಕ್ತಿ ಇಲ್ಲಿದೆ. ಇಷ್ಟೇ ಅಲ್ಲ, ಆಟೋ ಇಮ್ಯೂನ್ ಕಂಡೀಷನಿಂದ ಆಗುವಂಥ ಇಂಡೈಜೆಷನ್ ಅಥವಾ ಬ್ಲೋಟಿಂಗ್ ಅಥವಾ ಫ್ರೀಕ್ವೆಂಟ್ ಮೋಷನ್ಗೆ ಹೋಗೋ ಅರ್ಜಿ, ಈ ಥರದ್ದು ಹಲವಾರು ಬೇರೆ ಬೇರೆ ಸಿಂಪ್ಟಮ್ಸಿಂದ ಎಷ್ಟೋ ಸಾವಿರಾರು ಜನ ಥೆರಪಿ ಕ್ಲೈಂಟ್ಗಳು ಹೊರಗಡೆ ಬಂದಿದ್ದಾರೆ. ಹೇಗೆ ಅಂತ ಹೇಳ್ತೀನಿ. ನಾನು ಕಳೆದ ಎಪಿಸೋಡಲ್ಲಿ ಹೇಳಿದಾಗೆ, ಇಲ್ಲಿ ನಮ್ಮ ಅವೇರ್ಫುಲ್ ಮೈಂಡ್ ಇದ್ದರೆ ಇಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರುತ್ತೆ. ಇದನ್ನು ಕಾನ್ಷಿಯಸ್ ಮೈಂಡ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನಿಮ್ಮ ಸಿಂಪ್ಟಮ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನಂಗೆ ಹೊಟ್ಟೆ ನೋವ್ತಾ ಇದೆ, ಹೊಟ್ಟೆ ಉಬ್ಬರ ಬರ್ತಾ ಇದೆ, ಹೊಟ್ಟೆಲಿ ಉರಿ ಆಗ್ತಾ ಇದೆ, ವಾಂತಿ ಬರ್ತಾ ಇದೆ, ಈ ಥರ. ಈ ಭಾಗದ ಮನಸ್ಸಿನಲ್ಲಿ ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಎಷ್ಟೇ ಒದ್ದಾಡಿದ್ರೂ ಸಾಧ್ಯ ಆಗಲ್ಲ. ಯಾಕಂದರೆ ಅಲ್ಲಿ ಬರೀ ಸಿಂಪ್ಟಮ್ ಇದೆ. ಬಟ್ ಅದರ ರೂಟ್ ಕಾಸ್ ಕೂತಿರೋದು ಎಲ್ಲಿ? ನಿಮ್ಮ ಸುಪ್ತ ಮನಸ್ಸಿನಲ್ಲಿ. ಯಾವಾಗ ಅದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸು ಸಹಾಯ ಮಾಡುತ್ತೋ ಆಗ ಚಮತ್ಕಾರಯುತವಾಗಿ ನಮ್ಮ ಥೆರಪಿ ಕ್ಲೈಂಟ್ ಅವರು ಹೊರಗಡೆ ಬಂದಿರೋ ಥರ ನೀವು ಕೂಡ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಹೇಗೆ ಅಂತ ವಿಸ್ತಾರವಾಗಿ ಇದೇ ತಿಂಗಳು 30ನೇ ತಾರೀಕು ಒಂದು ಆಫ್ಲೈನ್ ಕಾರ್ಯಾಗಾರವನ್ನು ಸೀಕ್ರೆಟ್ ಆಫ್ ಸಬ್ಕಾನ್ಷಿಯಸ್ ಮೇಲೆ ಆಯೋಜಿಸ್ತಾ ಇದ್ದೀವಿ. ಈಗಾಗಲೇ ಸಾವಿರಾರು ಜನ ಇದಕ್ಕೆ ಆಸಕ್ತಿಯನ್ನು ತೋರಿಸಿ ಎನ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೂಡ ಸೇರ್ಕೊಳ್ಬಹುದು. ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ಲಿ ಮತ್ತು ಬಯೋದಲ್ಲಿ. ಇದೊಂದು ಆಫ್ಲೈನ್ ಸೆಷನ್ ಆಗಿರುತ್ತೆ. ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ. ಮೇ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ.